ಮರಯ ಚಾಟ್ ಜಿಪಿಟಿ ಅಲ್ಲಿ ನೋಡಿ ರಾಜಾ, ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಮಾಡಿದ್ ನಾವು. ಇವ್ರು ಯಾರಿಗೂ ಅನ್ಪಡ್ಗಳು ಬಿಜೆಪಿ ಅವರಿಗೆ ಓದೋ ಕೆಪಾಸಿಟಿ ಇಲ್ಲ. ನಿಮ್ ಬಿಜೆಪಿ ಜಿಲ್ಲಾ ಕಚೇರಿಯಿಂದಾನೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ, ನಿಮ್ ತಡೆಯೋ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತೀನಿ. ದಾವಣಗೆರೆಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಹಾಗೆ ಲಘುವಾಗಿ ಮಾತನಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರ ವಿರುದ್ಧ. ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಒಂದು ಕಡೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಈ ರೀತಿ ನಡೆದುಕೊಳ್ಳೋದಕ್ಕೆ ಏನ್ ಕಾರಣ ಅಂತ ಹೇಳೋದಾದ್ರೆ, ನಿಮಗೆ ಗೊತ್ತೇ ಇದೆ ಪ್ರದೀಪ್ ಈಶ್ವರ್ ಅಂತ ಅಂದ್ರೆ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಾರೆ ಬಿಜೆಪಿಯ ವಿರುದ್ಧ, ಹಾಗೇನೆ ಕೇಂದ್ರ ಸರ್ಕಾರದ ವಿರುದ್ಧ, ಜೊತೆಗೆ ಮಾತಿನಿಂದಾನೇ ಒಂದು ರೀತಿ ಫೇಮಸ್. ಆದರೆ ಮಾತಿನ ಭರದಲ್ಲಿ ಏನ್ ಮಾತಾಡ್ತಾ ಇದ್ದೀನಿ, ಸತ್ಯ ಏನಿದೆ ಇಲ್ಲ ಇದೆಲ್ಲವನ್ನ ಮರೆತು ಮಾತಾಡ್ತಾರಾ ಅಂತಾನೂ ಕೂಡ ಕೆಲವು ಸಲ ಅನ್ನಿಸ್ಬಿಡುತ್ತೆ. ಯಾಕೆಂದ್ರೆ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, APJ ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಅಂತ. ಇದು ದಾವಣಗೆರೆ ಉಪಚುನಾವಣೆಯ ಪ್ರಚಾರದಲ್ಲಿ ಈ ರೀತಿಯಾಗಿ ಹೇಳ್ತಾ ಇರೋದು. ಆದ್ರೆ ಅಬ್ದುಲ್ ಕಲಾಂ ಅವರನ್ನ ಭಾರತದ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ NDA ಸರ್ಕಾರ, ಮುಖ್ಯವಾಗಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ನೇತೃತ್ವದ ಸರ್ಕಾರ ಅಂತ ಹೇಳಬೇಕಾಗತ್ತೆ. 2002ರ ರಾಷ್ಟ್ರಪತಿ ಚುನಾವಣೆಯಲ್ಲಿ NDA ಸರ್ಕಾರ ಅಂದಿನ ಪ್ರಧಾನಿ ವಾಜಪೇಯಿ ಅವರು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರನ್ನ ಅಭ್ಯರ್ಥಿಯಾಗಿ ನಾಮನಿರ್ದೇಶನ ಮಾಡಿತು. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು, ಹಾಗೆ ಬಹುಮತದಿಂದ ಗೆದ್ರು. ಅಬ್ದುಲ್ ಕಲಾಂ ಅವರು 25 ಜುಲೈ 2022ರಿಂದ 25 ಜುಲೈ 2007ರ ತನಕ ಭಾರತದ 11ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ರು. ಇದು NDA ಸರ್ಕಾರದ ಅವಧಿಯಲ್ಲಿ ನಡೆದ ಆಯ್ಕೆಯಾಗಿತ್ತು. ಆದ್ರೆ ಪ್ರದೀಪ್ ಈಶ್ವರ್ ಅವರು ಏನು ಹೇಳ್ತಿದ್ದಾರೆ, ಕಾಂಗ್ರೆಸ್ ಅವಧಿಯಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ಯಾವ ರೀತಿಯಾಗಿ ಬೆಲೆ ಕೊಡುತ್ತೆ, ಸ್ಥಾನಮಾನ ಕೊಡುತ್ತೆ, ಈ ರೀತಿಯಾಗಿ ಮಾತನಾಡುವಂತ ಭರದಲ್ಲಿ ರಾಷ್ಟ್ರಪತಿಯನ್ನಾಗಿ APJ ಅಬ್ದುಲ್ ಕಲಾಂ ಅವರನ್ನ ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ವಿರುದ್ಧ ಯಾವ ರೀತಿಯಾಗಿ ವಾಗ್ದಾಳಿ ನಡೆಸಿದ್ದಾರೆ ನೋಡಿ. ಬಿಜೆಪಿ ಬಗ್ಗೆ ನಾನು ಏನ್ ಮಾತಾಡಿದೆ, ಮುಸ್ಲಿಂ ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗ ಮಾತಾಡಿರೋರು ಅವರು, ಅವ್ರ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದವರು ಅಂತ ಹೇಳಿದ್ರು. ಇವರು ಕೇಸ್ ಕೊಡ್ತಾರೆ. ಅಬ್ದುಲ್ ಕಲಾಂನ ಪ್ರೆಸಿಡೆಂಟ್ ಮಾಡಿದ್ದು ನಾವು. ಇವ್ರು ಯಾರಿಗೂ ಅನ್ಪಡ್ಗಳು ಬಿಜೆಪಿ ಅವರಿಗೆ ಓದೋ ಕೆಪಾಸಿಟಿ ಇಲ್ಲ. 2002 ಅಲ್ಲಿ ಪ್ರೆಸಿಡೆಂಟ್ ನಾಮಿನೇಟ್ ಆದಾಗ 800 ಜನ MLAಗಳು ನಾವು ವೋಟ್ ಹಾಕಿ ಅಬ್ದುಲ್ ಕಲಾಂ ಅವ್ರು ಗೆಲ್ತಾರೆ. ಚಾಟ್ ಜಿಪಿಟಿ ಅಲ್ಲಿ ಹೋಗಿ ನೋಡಕ್ಕೆ ಹೇಳಿ. ಮತ್ತೆ ಇವತ್ತು ದಾವಣಗೆರೆ ಬಿಜೆಪಿ ಅವರು ಚಾಲೆಂಜ್ ಮಾಡಿದ್ದಾರೆ, ತಾಕತ್ತಿದ್ರೆ ಬಾ ಅಂತ. ಸಾಟರ್ಡೆ ಮಧ್ಯಾಹ್ನ 1 ಗಂಟೆ ನಿಮ್ಮ ಬಿಜೆಪಿ ಜಿಲ್ಲಾ ಕಚೇರಿಯಿಂದಾನೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀನಿ. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳಣ್ಣ, ಅನಂತಕುಮಾರ್ ಹೆಗ್ಡೆ ಅಣ್ಣ, ನಿಮ್ಗೆ ತಡೆಯೋ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತೀನಿ. ಮೈನಾರಿಟೀಸ್ಗೆ ಬಿಜೆಪಿ ಅವರು ಅವಮಾನ ಮಾಡಿದ್ದಾರೆ, ಅವ್ರ ದೇಶಭಕ್ತಿನ ಪ್ರಶ್ನೆ ಮಾಡಿದ್ದಾರೆ, ಅವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಮೈನಾರಿಟೀಸ್ ಒಂದು ವೋಟ್ ಕೂಡ ಬಿಜೆಪಿಗೆ ಹಾಕಲ್ಲ. ಬಿಜೆಪಿಯವರು ಮೈನಾರಿಟೀಸ್ನ ದ್ರೋಹ ಮಾಡಿದ್ದಾರೆ. ನಾನು ನಂಬಿದ್ದೀನಿ ಮೈನಾರಿಟೀಸ್ ದಯವಿಟ್ಟು ಮುಸ್ಲಿಂ ಬಾಂಧವರೇ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಮನೆ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಹೆಂಗೆ ಸರ್ ಓಟ್ ಹಾಕ್ತೀರ ಅನ್ನೋದೇ ನನ್ನ. ನಾಳೆ ಸಾಹೇಬರು ಆ ಮೈಸೂರು ತಿಮ್ಮ ಏನು ಅವರೆಲ್ಲ ಸಾಂಪ್ರದಾಯಿಕ ಸಾಹಿತ್ಯ ಬಳಸ್ತಾರೆ. ಅಯೋಗ್ಯರನ್ನ ಅಯೋಗ್ಯರಂದ್ರೆ ಕೇಸ್ ಹಾಕಿದ್ರೆ, ಅಸಮರ್ಥರನ್ನ ಅಸಮರ್ಥರು ಅಂತಂದ್ರೆ, ಮುಟ್ಟಾಳ್ರನ್ನ ಮುಟ್ಟಾಳ್ರು ಅಂದ್ರೆ ಕೇಸ್. ಬಿಜೆಪಿಯವರು ಅಯೋಗ್ಯರೇ, ಅಸಮರ್ಥರೇ, ಅನ್ಪಡ್ಗಳಲ್ಲದೆ ಇದ್ರೆ ಆ ಬಿಜೆಪಿ IT ಸೆಲ್ ಅವರು ಅಬ್ದುಲ್ ಕಲಾಂ ನಾವು ಮಾಡಿದ್ವಿ ಅಂದ್ರೆ ಒಪ್ಪನಿಗೂ ಗೊತ್ತಿದೆ ಟ್ರಾಲ್ ಮಾಡಿದ್ದಾರೆ. ಮರಯ 800 ವೋಟ್ ನಾವು MLAಗಳು ಹಾಕಿದೀವಿ ಅಬ್ದುಲ್ ಕಲಾಂ ಅವ್ರಿಗೆ. ಚಾಟ್ ಜಿಪಿಟಿ ಅಲ್ಲಿ ನೋಡಿ ರಾಜಾ, ಚಾಟ್ ಜಿಪಿಟಿ ಅಲ್ಲಿ ಗೊತ್ತಾಗುತ್ತೆ. INC ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ MLA MP ಇಬ್ರು ವೋಟ್ ಹಾಕ್ತಾರೆ ಪ್ರೆಸಿಡೆಂಟ್ಗೆ. ನಾವು 10 ಸ್ಟೇಟಲ್ಲಿ ರೂಲಿಂಗಲ್ಲಿ ಇದ್ವಿ. ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಹಿಮಾಚಲ್ ಪ್ರದೇಶ್, ಡೆಲ್ಲಿ, ಮಧ್ಯಪ್ರದೇಶ್, ಮೇಘಾಲಯ, ಕರ್ನಾಟಕ ಕೋಯಲೇಷನ್ ಅಲ್ಲಿ ಇದ್ವಿ. ಕೇರಳ UDF ಅಲ್ಲಿ ಇದ್ವಿ. ನಾವು 800 MLAಗಳು ವೋಟ್ ಹಾಕಿರ್ತೀವಿ. ಇದು ಬಿಜೆಪಿ ಅನ್ಪಡ್ಗಳಿಗೆ ಗೊತ್ತೇ ಇಲ್ಲ, ನಾಲಾಯಕಗಳಿಗೆ ಗೊತ್ತೇ ಇಲ್ಲ. ಬಿಜೆಪಿಯವರು ಮುಸ್ಲಿಮರನ್ನ ಅವಮಾನಿಸಿದ್ದೀರಾ, ಒಂದು ಮುಸ್ಲಿಂ ಒಟ್ಟು ನಿಮಗೆ ತಗೊಳಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತೇನೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.